ತುಂಬ ಬೇಜಾರಾಗೋದು. ಫುಲ್ಲು ಮ್ಯೂಟ್ ಮೋಡ್ಗೆ ಹೋಗ್ಬಿಟ್ಟೆ, ಕೇಳಿಸ್ಕೊಂಡ್ವಂಥರ ಎಲ್ಲಿಗಪ್ಪ ಸಾಕ್ತಾ ಇದೀವಿ ನಾವು ಅಂತ. ಯಾಕಂದರೆ ಅವ್ರು ಹೇಳಿದಂಥ ಒಂದೊಂದು ಮಾಹಿತಿ ಕೂಡ ಬಹಳನೇ ಘಾಸಿ ಉಂಟು ಮಾಡುತ್ತೆ ನನಗೆ. ಏನು ಹೇಳಿದ್ರು ಗೊತ್ತಾ, ತುಂಬ ಜನ ಹುಡುಗಿನ ಹತ್ಕೊಳ್ತಾರೆ ಮೇಡಮ್. ಎಷ್ಟು ಲಾಂಗ್ ಜರ್ನಿ ಇದ್ದರೆ ಅಂದರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇದ್ದರೆ, ಸರ್ ಒಂಚೂರು ಸೈಡಿಗೆ ಹಾಕ್ತೀರಾ ಅಥವಾ ಇಲ್ಲೇ ದಮ್ ಹೊಡಿಲ್ಲ, ಹುಡುಗಿರು ಕೇಳ್ತಾರೆ ಮೇಡಮ್. ಉತ್ತರ ಭಾರತೀಯರು ಅಂತ ಅನ್ಕೋಬೇಡಿ ಮೇಡಮ್, ನಮ್ಮ ಕನ್ನಡದ ಹುಡುಗಿರು ಎಷ್ಟೋ ಜನ ಕೇಳ್ತಾರೆ ಮೇಡಮ್, ನಾವು ಸಿಗರೇಟ್ ಸೇದಬೇಕು, ಸ್ವಲ್ಪ ಸೈಡ್ಗೆ ಹಾಕ್ತೀರಾ. ಮತ್ತು ಕೆಲವರಂತೂ ಸಂಜೆ ಮೇಲೆ ಸಿಗೋರು, ಅಣ್ಣ ಕುಡಿತೀರಾ ನೀವು, ನಿಲ್ಲಿಸ್ತೀರಾ ಅಲ್ಲಿ, ನೀವು ನನಗೂ ತೊಗೊಂಡು ಬರ್ತೀರಾ, ನಿಮಗೂ ನಾನು ಪೇ ಮಾಡ್ತೀನಿ ಅಂತ ಓಪನ್ ಆಗಿ ಕೇಳ್ತಾರೆ ಮೇಡಮ್ ಹೆಣ್ಮಕ್ಳು. ಅದು ಕೇಳಿದಾಗ ನನಗೆ ಎಷ್ಟು ಬೇಜಾರಾಯಿತು ಅಂತ ಹೇಳಿದ್ರೆ, ಎಲ್ಲ ಮಾಲಿನ್ಯ ಆಗ್ತದೆ ಇವಾಗ. ಈ ಸಂಸ್ಕೃತಿ ಎಲ್ಲಿಂದ ಬಂದು ನಮ್ಮ ಹೆಣ್ಮಕ್ಳಿಗೆ? ನಮ್ಮ ಈ ದಕ್ಷಿಣ ಭಾರತದ ಹೆಣ್ಮಕ್ಳು, ಈಗಲೂ ಎಲ್ಲರೂ ಅಂಥವ್ರು ನಾನು ಹೇಳಲ್ಲ, ಸ್ವಲ್ಪ ಜನ ಕಲಿತಾ ಇದ್ದಾರೆ. ಇಟ್ಸ್ ಓಕೆ ಸಿಗರೇಟ್ ಸೇದೋದು, ಇಟ್ಸ್ ಓಕೆ ಕುಡಿಯೋದು, ಇಟ್ಸ್ ಓಕೆ ಅನ್ನೋ ಭಾವನೆ ಬರ್ತದೆ. ಹಾಗೆ ಓಕೆ ಅನ್ನೋರು ಡ್ರಗ್ಸ್ಗೂ ಓಕೆ ಅಂತ ಮುಂದಾಗ್ಬಿಡ್ತಾರೆ. ಸೊ ಸರ್ವನಾಶಕ್ಕೆ ಹಂತಗಳು ಒಂದೊಂದೇ. ಸರಿಯಾದ ಸಹವಾಸ ಇಲ್ಲ ಅಂದರೆ ನಾವೆಲ್ಲ ಅಂದ್ಕೊಳ್ತೀವಿ ಹೈಫೈಡ್ ಕಾಲೇಜ್ ಸ್ಕೂಲ್ಸಿಗೆ ಹಾಕ್ತಿದ್ದೀವಿ ಮಕ್ಕಳನ್ನ ಅಂತ. ಅವರು ಇಂಗ್ಲೀಷ್ನ ಸಿಕ್ಕಾಪಡೆ ಸೂಪರಾಗಿ ಮಾತಾಡೋದ್ರ ಜೊತೆಗೆ ಇಂಥ ನಾಲೆಡ್ಜ್ಗಳನ್ನೂ ತಗೊಳ್ತಾರೆ ಅನ್ನೋದು ಮರ್ತು ಬಿಡ್ತಾರೆ.